ಸ್ನೇಹಿತರೆ, ನಮ್ಮ ಒಂದು ಆಂಡ್ರಾಯ್ಡ್ ಫೋನಲ್ಲಿ ಕಾಲ್ ಬರ್ತಿರ್ಬೇಕಾದ್ರೆ ಫುಲ್ ಸ್ಕ್ರೀನ್ ವಾಲ್ಪೇಪರ್ನ ಯಾವ ರೀತಿ ನಾವು ಸೆಟ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಇಲ್ಲಿ ಸ್ಕ್ರೀನ್ಶಾಟ್ನ ನೀವು ನೋಡ್ತಾ ಇರ್ಬೋದು. ಈ ರೀತಿ ಒಂದು ಫುಲ್ ಸ್ಕ್ರೀನ್ ವಾಲ್ಪೇಪರ್ ನಮಗೆ ಬರಬೇಕು ಅಂದರೆ ನಾವು ಯಾವ ರೀತಿ ಸೆಟ್ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಇಲ್ಲಿ ಕೆಲವೊಂದಿಷ್ಟು ಫೋನ್ಗಳಲ್ಲಿ ಅದರ ಒಂದು ಸೆಟ್ಟಿಂಗ್ಸ್ ಇದೆ ಸ್ನೇಹಿತರೆ. ಒಂದು ಕಾಲರ್ ವಾಲ್ಪೇಪರ್ ಅಂತ ಒಂದು ಆಪ್ಷನ್ ಇರುತ್ತೆ. ಆದರೆ ಕೆಲವು ಫೋನ್ಗಳಲ್ಲಿ ಸಿಸ್ಟಮಲ್ಲಿ ಆ ಒಂದು ಆಪ್ಷನ್ ಇರೋದಿಲ್ಲ. ಅದಕ್ಕಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಯಾವುದೇ ಫೋನಲ್ಲಿ ಬರೋ ಹಾಗೆ ನಾವು ಸಿಸ್ಟಮ್ನಲ್ಲಿ ಇರುವಂಥ ಆಪ್ಷನ್ನ ಯೂಸ್ ಮಾಡದೆ ನಾವು ಬೇರೆ ಆ್ಯಪ್ನ ಇನ್ಸ್ಟಾಲ್ ಮಾಡಿಬಿಟ್ಟು ಯಾವ ರೀತಿ ನಮ್ಮ ಒಂದು ಕಾಲರ್ನ ಒಂದು ವಾಲ್ಪೇಪರ್ನ ಸೆಟ್ ಮಾಡಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ನನ್ನ ಫೋನಲ್ಲಿ ಕೂಡ ಆ ಆಪ್ಷನ್ ನೋಡೋದಕ್ಕೆ ಸಿಗಲಿಲ್ಲ, ಫುಲ್ ಸ್ಕ್ರೀನ್ ವಾಲ್ಪೇಪರ್ ಸೆಟ್ ಮಾಡೋದಕ್ಕೆ ಬರಲಿಲ್ಲ. ಅದಕ್ಕಾಗಿ ನಾನು ಎಕ್ಸ್ಟ್ರಾ ಆ್ಯಪ್ನ ತೊಗೊಂಡ್ಬಿಟ್ಟು ನಿಮಗೆ ಹೇಳ್ತೀನಿ ಯಾವ ರೀತಿ ನಾವು ಮಾಡಬೇಕು ಅಂತ. ಅದಕ್ಕಾಗಿ ಈ ಆ್ಯಪ್ ಕಡೆಯಿಂದ ನಾವು ಯಾವುದೇ ರೀತಿಯಲ್ಲಿ ದುಡ್ಡು ತೊಗೊಂಡಿಲ್ಲ ಸ್ನೇಹಿತರೆ, ಕೇವಲ ಜನರಲ್ ನಾಲೆಜ್ಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ಆ ಆ್ಯಪ್ ಪ್ಲೇಸ್ಟೋರ್ನಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದರ ಒಂದು ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಲಿಂಕ್ ಮೂಲಕ ನೀವು ಆ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಫೋನಲ್ಲಿ ಫುಲ್ ಸ್ಕ್ರೀನ್ ಒಂದು ವಾಲ್ಪೇಪರ್ನ ಸೆಟ್ ಮಾಡ್ಕೋಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ನೋಡಿ. ಇಲ್ಲಿ ಮೊದಲು ಪ್ಲೇಸ್ಟೋರ್ನಲ್ಲಿ ಹೋಗ್ಬಿಟ್ಟು ಇಲ್ಲಿ ಫೋಟೋ ಕಾಲರ್ ಸ್ಕ್ರೀನ್ ಡೈಲರ್ ಅಂತ ಒಂದು ಆಪ್ಷನ್ ಒಂದು ಆ್ಯಪ್ ಇರುತ್ತೆ. ಆ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿದೆ ನೋಡಿ, ಈ ರೀತಿ ನಾನು ಇನ್ಸ್ಟಾಲ್ ಮಾಡಿದ ನಂತರದಲ್ಲಿ ಇಲ್ಲಿ ಓಪನ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಇದಕ್ಕೆ ಕೆಲವೊಂದಿಷ್ಟು ಪರ್ಮಿಷನ್ಸ್ಗಳನ್ನ ನಾವು ಕೊಡಬೇಕಾಗುತ್ತೆ. ಯಾವ್ಯಾವ ಪರ್ಮಿಷನ್ಸ್ಗಳನ್ನ ಕೊಡಬೇಕು, ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಇಲ್ಲಿ ಮೊದಲು ಓಪನ್ ಮಾಡಿದ ತಕ್ಷಣದಲ್ಲಿ ನೀವು ದುಡ್ಡನ್ನು ಕೊಟ್ಟು ಪ್ರೀಮಿಯಮ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದೆ. ನಾನು ಇದನ್ನು ಕ್ಲೋಸ್ ಮಾಡ್ಕೋತೀನಿ, ಯಾಕೆಂದರೆ ಅಮೌಂಟ್ ಜಾಸ್ತಿ ಇದೆ. ಇಲ್ಲಿ ಸ್ವಲ್ಪ ಆ್ಯಡ್ಸ್ಗಳು ಬರುತ್ತೆ, ಯಾವಾಗಲಾದರೂ ಒಂದೊಂದು ಆ್ಯಡ್ಸ್ಗಳು ಬರಲಿ. ಅದಕ್ಕಾಗಿ ನಾನು ಇದನ್ನು ಕ್ಲೋಸ್ ಮಾಡ್ಕೋತೀನಿ. ನೋಡಿ, ಈ ರೀತಿ ಯಾವಾಗಲಾದರೂ ಒಂದೊಂದು ಆ್ಯಡ್ಸ್ಗಳು ಬರ್ತಾ ಇರುತ್ತೆ. ಇವುಗಳನ್ನ ಕ್ಲೋಸ್ ಮಾಡಿಬಿಟ್ಟು ಈ ರೀತಿ ನೋಡ್ಬೋದು, ಫೋಟೋ ಕಲರ್ ಸ್ಕ್ರೀನ್ ಅಂತ ಬರ್ತಾ ಇದೆ. ಇಲ್ಲಿ ಗ್ರ್ಯಾಂಡ್ ಪರ್ಮಿಷನ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು, ಇಲ್ಲಿ ಫೋನ್ ಕರೆಂಟ್ ಡೈಲರ್ ಅಂತ ಇದೆ. ಇಲ್ಲಿ ಈ ರೀತಿ ಫೋಟೋ ಕಾಲರ್ ಸ್ಕ್ರೀನ್ನ ಸೆಲೆಕ್ಟ್ ಮಾಡಿಬಿಟ್ಟು ಸೆಟ್ ಆ್ಯಸ್ ಡಿಫಾಲ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಮತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸೆನ್ಸಿಟಿವ್ ಪರ್ಮಿಷನ್ ಅಂತ ಇದೆ. ಇಲ್ಲಿ ಕೂಡ ಒಂದು ಪರ್ಮಿಷನ್ ಕೊಡಬೇಕಾಗುತ್ತೆ. ಕೊಟ್ಟ ನಂತರದಲ್ಲಿ ನೆಕ್ಸ್ಟ್ ಅಂತ ಮತ್ತೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಈ ಬಾಕ್ಸ್ ಮೇಲೆ ನಾವು ಟರ್ಮ್ಸ್ ಆ್ಯಂಡ್ ಪಾಲಿಸಿ ಪ್ರೈವಸಿ ಪಾಲಿಸಿನ ನಾವು ಇಲ್ಲಿ ಅಕ್ಸೆಪ್ಟ್ ಮಾಡ್ಕೋಬೇಕು. ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಂತರದಲ್ಲಿ ಡನ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ತಕ್ಷಣದಲ್ಲಿ ನಮ್ಮ ಫೋನಲ್ಲಿರುವಂಥ ನಂಬರ್ಸ್ಗಳೆಲ್ಲ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ರೀತಿ ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ವಾಲ್ಪೇಪರ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಸೆಟ್ಟಿಂಗ್ಸ್ ಮೇಲೆ ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಮೇಲ್ಗಡೆ ಲ್ಯಾಂಗ್ವೇಜಸ್ ಅಂತ ಇದೆ. ಲೆಫ್ಟ್ ರೈಟ್ ಅಂತ ಸೆಟ್ ಕಾಲರ್ ಬಟನ್ ಪೊಸಿಷನ್, ಕಲರ್ ಬಟನ್ ಪೊಸಿಷನ್ ಲೆಫ್ಟ್ ರೈಟ್ ಅಂತ ಇಲ್ಲಿ ಸೆಟ್ ಮಾಡ್ಕೋಬೋದು. ನೋಡಿ, ಲೆಫ್ಟ್ ರೈಟ್ ಅಂತ ಚೇಂಜ್ ಮಾಡ್ಕೋಬೋದು. ನಂತರದಲ್ಲಿ ಇಲ್ಲಿ ಸ್ಪೀಡ್ ಡಯಲ್ ಅಂತ ಇದೆ. ಇದನ್ನು ಇಲ್ಲಿ ಅದರ ಕೆಳಗಡೆನೇ ಚೇಂಜ್ ವಾಲ್ಪೇಪರ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ವಾಲ್ಪೇಪರ್ನ ಚೇಂಜ್ ಮಾಡ್ಕೋಬೋದು. ನೋಡ್ಬೋದು, ಈ ರೀತಿ ಮತ್ತೆ ಇಲ್ಲಿ ಅಡ್ವರ್ಟೈಸ್ ಬರ್ತಾ ಇದೆ. ನಂತರದಲ್ಲಿ ಇಲ್ಲಿ ನೋಡ್ಬೋದು ಹಲವಾರು ರೀತಿಯ ವಾಲ್ಪೇಪರ್, ಸುಂದರವಂಥ ವಾಲ್ಪೇಪರ್ಸ್ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ವಾಲ್ಪೇಪರ್ನ ನಮ್ಮ ಒಂದು ಡೈಲರ್ಗೆ ಸೆಟ್ ಮಾಡ್ಕೋಬೋದು, ಅಥವಾ ಕಾಲಿಂಗ್ನ ಒಂದು ಏನು ಇನ್ಕಮಿಂಗ್ ಕಾಲ್ ಇರ್ಬೋದು, ಅಥವಾ ಇಲ್ಲಿ ವಿಡಿಯೋ ಕೂಡ ಸೆಟ್ ಮಾಡ್ಕೋಬೋದು ಸ್ನೇಹಿತರೆ. ಇನ್ಕಮಿಂಗ್ ಕಾಲ್ ಇರ್ಬೋದು ಅಥವಾ ಔಟ್ ಗೋಯಿಂಗ್ ಕಾಲ್ಗೆ ನಾವು ಡೈಲ್ ಮಾಡಿದ ತಕ್ಷಣದಲ್ಲಿ ವಿಡಿಯೋ ಬರೋ ಹಾಗೆ ಇಲ್ಲಿ ನೋಡ್ಬೋದು ಆಕರ್ಷಕವಂಥ ವಿಡಿಯೋಸ್ಗಳು ಇರುತ್ತೆ. ಇಲ್ಲಿ ಫೋಟೋ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಯಾವ ಫೋಟೋ ಬೇಕೋ ಆ ಫೋಟೋನ ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ. ನಾನು ಯಾವುದಾದ್ರೂ ಒಂದು ಫೋಟೋನ ಸೆಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಈ ಒಂದು ಫೋಟೋನ ನಾವು ಸೆಟ್ ಮಾಡ್ಬೇಕಂದ್ರೆ ಮೊದಲು ಡೌನ್ಲೋಡ್ ಮಾಡ್ಕೋಬೇಕು. ನೋಡ್ಬೋದು, ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ. ನಂತರದಲ್ಲಿ ಡೌನ್ಲೋಡ್ ಆದ ನಂತರದಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಈ ರೀತಿ ನೋಡ್ಬೋದು, ರೈಟ್ ಮಾರ್ಕ್ ಬಂತು. ಅಂದರೆ ಈ ರೀತಿ ಬಂದರೆ ಆ ಒಂದು ವಾಲ್ಪೇಪರ್ ಸೆಟ್ ಆಗಿರುತ್ತೆ. ಈ ರೀತಿ ಸೆಟ್ ಮಾಡಿಬಿಟ್ಟು ನಂತರದಲ್ಲಿ ನಾನು ಆ್ಯಪ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡ್ತೀನಿ. ಮಾಡಿಬಿಟ್ಟು ಇಲ್ಲಿ ಇನ್ನೊಂದು ವಿಷಯನ ಹೇಳ್ತೀನಿ ಸ್ನೇಹಿತರೆ. ಇಲ್ಲಿ ಕರೆ ಎಲ್ಲ ಡೈಲರು ಕೀಪ್ಯಾಡ್ ಎಲ್ಲವೂ ಕೂಡ ಇದೇ ಆ್ಯಪ್ನಲ್ಲಿ ಬರುತ್ತೆ ಸ್ನೇಹಿತರೆ. ನಾವು ಫೋನ್ ಮಾಡ್ಬೇಕಂದ್ರೆ ಈ ಆ್ಯಪ್ನಲ್ಲಿ ಹೋಗಿಬಿಟ್ಟು ಫೋನ್ ಮಾಡಬೇಕಾಗತ್ತೆ. ಅದಕ್ಕಾಗಿ ಈ ಆ್ಯಪ್ನ ಒಂದು ಶಾರ್ಟ್ಕಟ್ನ ಇಲ್ಲಿ ನೋಡ್ಬೋದು. ಇಲ್ಲಿ ನಾನು ಫೋನ್ ನಂಬರ್ನ ಒಂದು ಡೈಲ್ ಮಾಡಿಬಿಟ್ಟು ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಡೈಲ್ ಮಾಡಿದ ನಂತರದಲ್ಲಿ ಈ ರೀತಿ ಒಂದು ವಾಲ್ಪೇಪರ್ ಅನ್ನೋದು ನೋಡೋದಕ್ಕೆ ಸಿಗ್ತಾ ಇದೆ. ಈ ರೀತಿ ಮೇಲ್ಗಡೆ ಎಲ್ಲ ಒಂದು ಆಪ್ಷನ್ಸ್ಗಳು ಬಂದಿರುತ್ತೆ ಆ ವಾಲ್ಪೇಪರ್ ಮೇಲ್ಗಡೆ. ನಂತರದಲ್ಲಿ ಆ ಒಂದು ಫೋನ್ ಆ್ಯಪ್ನ ನಾನು ಹೊರಗಡೆ ತಂದು ಇಟ್ಕೋತೀನಿ ಶಾರ್ಟ್ಕಟ್ನಲ್ಲಿ. ಇಲ್ಲಿ ನೋಡ್ಬೋದು, ಈ ಒಂದು ಫೋಟೋ ಕಾಲರ್ ಐಡಿ ಆ್ಯಪ್, ಈ ಒಂದು ಆ್ಯಪ್ನ ಈ ರೀತಿ ಸೆಲೆಕ್ಟ್ ಮಾಡಿಬಿಟ್ಟು ಒತ್ತಿ ಹಿಡಿದು ಈ ರೀತಿ ಹೊರಗಡೆ ತಂದು ನಮ್ಮ ಒಂದು ಏನು ಕಾಲ್ ಮಾಡ್ತಿರ್ತೀವಿ ಆ ಆ್ಯಪ್ನ ಒಂದು ಪೊಸಿಷನಲ್ಲಿ ಇಟ್ಕೋಬೇಕು. ಯಾಕೆಂದರೆ ನಾವಿಲ್ಲಿ ಫೋನ್ ಮಾಡ್ಬೇಕಂದ್ರೆ ಇದೇ ಆ್ಯಪ್ನಲ್ಲಿ ಹೋಗಿಬಿಟ್ಟು ಮಾಡಬೇಕಾಗುತ್ತೆ. ಅದಕ್ಕಾಗಿ ಇದನ್ನು ನಾವು ಹೊರಗಡೆ ತಂದು ಇಟ್ಕೋಬೇಕಾಗುತ್ತೆ. ರಿಮೂವ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಈ ರೀತಿ ಈ ಆ್ಯಪ್ ಅನ್ನೋದು ಈ ಒಂದು ಪೊಸಿಷನಲ್ಲಿ ನಾನು ಇಟ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಫೋನ್ ಮಾಡಬೇಕಾದ್ರೆ ಇದೇ ಆ್ಯಪ್ನ ಈ ರೀತಿ ಡಯಲ್ ಮಾಡಿಬಿಟ್ಟು ನಾನು ಫೋನ್ ಮಾಡಬೇಕಾಗಿದೆ. ನೋಡ್ಬೋದು, ಈ ರೀತಿ ಡಯಲ್ ಮಾಡಿಬಿಟ್ಟು ನಾನು ಫೋನ್ ಮಾಡಬೇಕಾಗಿದೆ. ಈ ರೀತಿ ನಾವು ಈ ಆ್ಯಪ್ನ ನಾವು ಯೂಸ್ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್